ಏನಾವು ಎಲ್ಲ ಕದಿ ಮುಗಿದೈತಿ ಒಳಗೆ. ಸರ್ ಏನು ಮಾಡಿದ್ರಿ ಸರ್ ವಿನಯ್ ಕುಲಕರ್ಣಿ ಪರ ಏನು ಸರ್? ವಿನಯ್ ಕುಲಕರ್ಣಿ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಮೌನ ಮೆರವಣಿಗೆಯನ್ನು ಮಾಡಿದ್ವಿ. ಮೌನ ಮೆರವಣಿಗೆ ಮಾಡೋದ್ರ ಮೂಲಕ ನಾವು ಎರಡು ಸಂದೇಶವನ್ನು ಕೊಡಬೇಕಾಗಿತ್ತು. ಮೊದಲನೇ ಸಂದೇಶ, ವಿನಯ್ ಕುಲಕರ್ಣಿಯವರೇ, ನೀವು ಏಕಾಂಗಿಯಲ್ಲ, ನಿಮ್ಮೊಂದಿಗೆ ಜನಸಮುದಾಯ ಇದೆ, ನೀವು ಎದೆಗುಂದಬೇಕಾಗಿಲ್ಲ, ನೀವು 100ಕ್ಕೆ 100ರಷ್ಟು ನೀವು ಅಮಾಯಕರಿದ್ದೀರಿ, ನಿರಪರಾಧಿಯಾಗಿ ನೀವು ಹೊರಗೆ ಬರಲಿ ಅಂತ ನಾವೆಲ್ಲರೂ ಕೂಡ ಒಂದು ಮೌನ ಮೆರವಣಿಗೆ. ಇನ್ನೊಂದು, BJP ಷಡ್ಯಂತರ ಮಾಡಿ ಯಾವುದು ತನಿಖೆ ಮುಗಿದು ಆರೋಪಣಾ ಪಟ್ಟಿಯನ್ನು ಸಲ್ಲಿಸಿ ನ್ಯಾಯಾಲಯದ ವ್ಯವಸ್ಥೆಯೊಳಗೆ ವಿಚಾರಣೆಯಾಗಿ ಅಂತಿಮ ಘಟ್ಟಕ್ಕೆ ಬಂದಿತ್ತು, ಆ ಸಂದರ್ಭದಲ್ಲಿ ಅದನ್ನು CBI ಕೊಟ್ಟರು. CBI ಕೊಡಲಿಕ್ಕೆ ಒಂದು ಷಡ್ಯಂತ್ರ ಏನಾದರೂ ಮಾಡಿ ಮನುಷ್ಯನ ಮುಗಿಸ್ಬೇಕು ಅಂತ ಮಾಡಿದರು. ಆದರೂ ಕೂಡ ಜನರು ಯಾರು ಜನನಾಯಕರದಾರೆ ಅವ್ರು ಜೈಲಿನಾಗಿದ್ದರು, ಬೇಲ್ ಆಗಿರಲಿಲ್ಲ. ಜನರು ಕಾರ್ಯಾಂಗ ನ್ಯಾಯಾಂಗ ನಿಮ್ಮ ಶಾಸಕಾಂಗ ಏನೇ ಇರಲಿ, ಜನರು ನಮ್ಮದು ಒಂದೇ ಆದಂಥ ಒಂದು ಅಂಗ, ನಾವು ವಿನಯ್ ಕುಲಕರ್ಣಿ ಪರವಾಗಿರ್ತೇವೆ ಅಂತಂದು ದೊಡ್ಡ ಸಂಖ್ಯೆಯೊಳಗೆ ಅವನ ಪರವಾಗಿ ಮತವನ್ನು ಹಾಕಿ 20,000ಕ್ಕಿಂತಲೂ ಹೆಚ್ಚು ಮತಗಳಂತರಿಂದ ಆರಿಸ್ಕೊಂಡ್ಬಂದರು. ಆ ಜನಸಮುದಾಯದಲ್ಲಿ ಒಂದು ಬಹಳ ನೋವನ್ನು ಕಾಡ್ತಾ ಇತ್ತು ಅವರಿಗೆ ಶಿಕ್ಷೆ ಆದ ನಂತರ. ಅದಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು, ನೀವೇನು ಹೆದರಬೇಕಾಗಿಲ್ಲ, ನಿಮ್ಮೊಂದಿಗೆ ಇದೇವೆ ಅಂತ ಅನ್ನೋದು ಒಂದು. ಮತ್ತು BJP ಷಡ್ಯಂತ್ರ ಏನಿತ್ತಲ್ಲ, ಷಡ್ಯಂತ್ರದ ಬಗ್ಗೆ ಪ್ರತಿಭಟನೆ ಮಾಡಿ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ. ಸರ್, ಈಗ CBI ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಸಲಹೆಗಾರ ತಾವೇ ಇದ್ದಾರೆ ಸರ್, ಅವಾಗ ಅದನ್ನು ಇನ್ನೂ ಆಗಿದ್ದಿಲ್ಲ, ಒಂದು. ಎರಡನೇದು ಏನು ಅಂತಂದರೆ, BJP ಅಧಿಕಾರಕ್ಕೆ ಬಂದು ಮೊದಲನೇ ಕ್ಯಾಬಿನೆಟ್ದೊಳಗೆ ಡಿಸಿಷನ್ ತೊಗೊಂಡಾರೆ, ಫಸ್ಟ್ ಕ್ಯಾಬಿನೆಟ್ದೊಳಗೆ ಡಿಸಿಷನ್ ತೊಗೊಂಡಾರೆ. ಆನಂತರ ಪ್ರಕರಣ ಕೋರ್ಟ್ನೊಳಗೆ ವಿಚಾರಣೆ ಹಂತ ಮುಗಿದು ಸಾಕ್ಷಿ ಎಲ್ಲ ಮುಗಿದು ಆರೋಪಿ ಸ್ಟೇಟ್ಮೆಂಟ್ ಇತ್ತು, ಅವಾಗ 330 ಸ್ಟೇಟ್ಮೆಂಟ್ ಇತ್ತು. ಆ ಸಂದರ್ಭದೊಳಗೆ ಅವರು CBIಗೆ ಇನ್ವೆಸ್ಟಿಗೇಷನ್ ಕೊಟ್ಟರು. ಅದ್ರ ಬಗ್ಗೆ ನಮ್ಮದು ನೋವು ಮತ್ತು ಹೋರಾಟ. 100ಕ್ಕೆ 100 ಷಡ್ಯಂತ್ರ. ಅವ್ರನ್ನ 100ಕ್ಕೆ 100 ಒಬ್ಬ ಅಮಾಯಕನಿಗೆ ಶಿಕ್ಷೆ ಮಾಡಿಸ್ಬೇಕನ್ನೋ ಉದ್ದೇಶ ಮಾಡಿದ್ದಾರೆ. ಆದರೆ ಒಂದು ಸಂದೇಶ ಹೋಗ್ಬೇಕಾಗಿದೆ, ಏನೇ ಇದ್ರೂ ಸಹಿತವಾಗಿ ಜನರು ನಿಮ್ಮೊಂದಿಗೆ ಅದಾರ ಅಂತ ಅನ್ನೋಂಥ ಸಂದೇಶ. ಅಷ್ಟೆಲ್ಲ CBIಗೆ ಇನ್ವೆಸ್ಟಿಗೇಷನ್ ಕೊಟ್ಟು ಬೇಲ್ ಅಪ್ಲಿಕೇಶನ್ ಹಾಕಿ ಬೇಲ್ ರಿಜೆಕ್ಟ್ ಆಗಿ ಕೋರ್ಟ್ನಾಗ ಇದ್ದಾಗೂ ಸಹಿತವಾಗಿ ಜನರನ್ನು ಆರಿಸ್ಕೊಂಡ್ಬರ್ತಾರೆ ಅಂತಂತಂದರೆ, ಇವೇನು ಸಂವಿಧಾನ ಪರವಾದಂಥ ವ್ಯವಸ್ಥೆ ಮೀರಿ ಜನರು ಅದಾರಂತ, ಜನರು ವಿನಯ್ ಕುಲಕರ್ಣಿ ಪರವಾಗಿ ಅದಾರ ಅಂತ ಅನ್ನುವಂಥ ಸಂದೇಶ ಜನರಿಗೆ ಹೋಗಬೇಕಾಗಿದೆ ಅನ್ನೋ ಕಾರಣಕ್ಕೆ ಒಂದು ಮೆರವಣಿಗೆ. ಥ್ಯಾಂಕ್ ಯು.